ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಕಳುಹಿಸಿದಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಅರೆಸ್ಟ್ ಬೆನ್ನಲ್ಲೇ ಆರೋಪಿಯ ಒಂದು ಪೋಷಕರ ಕಣ್ಣೀರು ಈಗ ಹೊರಗೆ ಬಂದಿದೆ. ಯಾರು ಈ ರೀತಿ ಒಂದು ಕೃತ್ಯವನ್ನು ಎಸಗಿದ್ರು ಆ ಒಂದು ಆರೋಪಿಗಳು ಸಿಕ್ಕ ಹಾಕಿಕೊಂಡಿದ್ರು, ಪೊಲೀಸರು ಅವರನ್ನು ಬಂಧಿಸಿದ್ರು ಕೂಡ ಈಗ ಅವರ ಒಂದು ಪೋಷಕರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಯಾಕೆ ನಮ್ಮ ಮಕ್ಕಳು ಈಗ ಮಾಡಿದ್ರು ಅಂತ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನನ್ನ ಮಗ ನಮ್ಮ ಮನೆಯ ಒಂದು ಆಧಾರವಾಗಿದ್ದ, ಅವನ ಮೇಲೆ ರಮ್ಯಾ ಕರುಣೆ ತೋರಿಸಿದ್ರೆ ಉಪಕಾರ ಆಗುತ್ತೆ. ಆಟೋ ಓಡಿಸಿ ಜೀವನ ಮಾಡ್ತಿದ್ದ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ಮನೆಯ ತಂದೆ ತಾಯಿಗಳು. ಕೆಟ್ಟ ಗಳಿಗೆಯಲ್ಲಿ ತಪ್ಪು ಮಾಡಿದೆ, ತಪ್ಪು ನಡೆದು ಹೋಗ್ಬಿಟ್ಟಿದೆ, ಕ್ಷಮಿಸಬೇಡಿ, ದಯವಿಟ್ಟು ನನ್ನ ಮಗ ಅಭಿಷೇಕ್ ಮೇಲೆ ಕರುಣೆಯನ್ನು ತೋರಿಸಿ ಅಂತ ರಮ್ಯಾ ಅವ್ರನ್ನ ಕೇಳ್ಕೊಳ್ತಾ ಇದ್ದಾರೆ ಆರೋಪಿಗಳ ಪೋಷಕರು. ಆರೋಪಿ ಅಭಿಷೇಕ್ ಕಣ್ಣೀರುಡುತ್ತಾ ರಮ್ಯಾ ಜೊತೆ ರಮ್ಯಾಗೆ ಬೇಡ್ಕೊಂಡಿದ್ದಾರೆ. ನಟಿ ರಮ್ಯಾಗೆ ಸಾಕಷ್ಟು ಜನರು ಅಶ್ಲೀಲ ಮೆಸೇಜನ್ನು ಮಾಡಿದ್ರು, ಅದನ್ನು ಸಹಿಸಲಾಗದೆ ರಮ್ಯಾ ಅವರು ಕಾನೂನಿನ ಹೋರಾಟಕ್ಕೆ ಮುಂದಾಗಿದ್ರು, ದೂರು ಕೂಡ ಕೊಟ್ಟಿದ್ರು. ರಮ್ಯಾ ಅವರು ದೂರು ಕೊಟ್ಟಂತಹ ಬೆನ್ನಲ್ಲೇ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ರು. ಯಾರ್ಯಾರು ಮೆಸೇಜ್ ಮಾಡ್ತಾ ಇದ್ದಾರೆ, ಎಲ್ಲಿಂದ ಮಾಡಿದರೆ ಅದನ್ನೆಲ್ಲ ಕೂಡ ಕಂಡಿಡಿದು ಸಂಬಂಧಪಟ್ಟಂತಹ ಒಂದು ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದರು. ಒಂದು ರೀತಿಯಲ್ಲಿ ರಮ್ಯಾ ಅವರ ಒಂದು ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಂತೆ ಆಗಿತ್ತು. ಹೀಗಾಗಿ ಇದರ ಒಂದು ಮುಂದುವರೆದ ಭಾಗವಾಗಿ ಈಗ ಏನಾಗ್ತಾ ಇದೆ ಅಂತಂದು ಯಾರೆಲ್ಲ ಆರೋಪಿಗಳು ಸಿಕ್ಕಾಕಿಕೊಂಡಿದ್ರು ಅವರ ಪೋಷಕರು ಈಗ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಮಕ್ಕಳು ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ, ಕ್ಷಮಿಸಿಬಿಡಿ, ದಯವಿಟ್ಟು ರಮ್ಯಾ ಅವರೇ, ಈ ರೀತಿಯಾಗಿ ಇನ್ನೊಮ್ಮೆ ಆಗೋಕ್ಕೆ ನಾವು ಬಿಡೋದಿಲ್ಲ, ನಮ್ಮ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ತೀವಿ, ನಮ್ಮ ಮಕ್ಕಳು ನಮ್ಮ ಮನೆಯ ಆಧಾರವಾಗಿದ್ದರು, ಅವರಿಂದಾನೇ ನಮ್ಮ ಕುಟುಂಬ ನಡೀತಾ ಇದೆ, ಆಟೋ ಓಡಿಸ್ಕೊಂಡು ಇನ್ನೊಂದು ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಏನೋ ಒಂದು ಕುಟುಂಬವನ್ನು ಸಾಗಿಸ್ತಾ ಇದ್ವಿ, ನಾವು ತುಂಬ ಬಡವರಿದ್ದೀವಿ, ದಯವಿಟ್ಟು ನಮ್ಮ ಮಗನ ಮೇಲೆ ಒಂದು ಕರುಣೆಯನ್ನು ತೋರಿಸಿ ಅಂತ ಹೇಳಿ ಆರೋಪಿಯ ಒಂದು ಪೋಷಕರು ಕಣ್ಣೀರು ಇಡ್ತಾ ಇದ್ದಾರೆ. ರಮ್ಯಾ ಅವರನ್ನು ಕೇಳ್ಕೊಳ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ನೋಡಿ, ಈ ರೀತಿಯಾಗಿ ಬೇಡ್ಕೊಳ್ಳೋದಕ್ಕೂ ಮುಂಚೆ ತಂದೆ ತಾಯಿ ಪಾಪ ಏನು ಮಾಡ್ತಾರೆ, ಆದರೆ ಮಕ್ಕಳು ಯೋಚನೆ ಮಾಡಬೇಕು. ಈ ರೀತಿಯಾಗಿ ನಾವು ಮಾಡೋದ್ರಿಂದ ಇದರ ಒಂದು ಪರಿಣಾಮ ಏನಾಗುತ್ತೆ, ಗಂಭೀರವಾದ ಪರಿಣಾಮ ಏನಾದರೂ ಆದರೆ ಯಾವ ರೀತಿಯಾಗಿರುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈಗ ತಂದೆ ತಾಯಿಗಳು ನೋವು ಪಡ್ತಾ ಇದ್ದಾರೆ ಮಕ್ಕಳು ಮಾಡಿದಂತಹ ಒಂದು ತಪ್ಪಿಗೆ. ಇವರು ಮೆಸೇಜ್ ಯಾಕೆ ಮಾಡಬೇಕಿತ್ತು, ಈಗ ಮೆಸೇಜ್ ಮಾಡಿ ಒಳಗಡೆ ಯಾಕೆ ಹೋಗ್ಬೇಕಾಗಿತ್ತು, ಈಗ ಒಳಗಡೆ ಹೋದ್ಮೇಲೆ ಅವರ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ತಂದೆ ತಾಯಿಗಳನ್ನು ಯಾಕೆ ನಿಲ್ಲಿಸಬೇಕು ಇವರು, ಇವರ ಒಂದು ಏನೋ ಒಂದು ಆಟಕ್ಕೆ ತಂದೆ ತಾಯಿಗಳು ನೋವು ಪಡ್ತಾ ಇದ್ದಾರೆ. ಯಾಕೆ ಒಬ್ಬರಿಗೆ ಈ ರೀತಿಯಾಗಿ ಮೆಸೇಜ್ ಮಾಡಬೇಕಾಗಿತ್ತು, ಆಗಲೇ ಒಬ್ಬರು ಮೆಸೇಜ್ ಮಾಡಿ ತಪ್ಪನ್ನು ಮಾಡಿ ಅವರು ಇಲ್ಲಿಲ್ಲದೆ ಜೀವನೇ ಇಲ್ಲದೆ ಆಗಲೇ ಸತ್ತು ಹೋಗ್ಬಿಟ್ಟಿದ್ದಾರೆ. ಅದನ್ನು ಕೂಡ ನೋಡಿದ ಮೇಲೆ ಕೂಡ ನೀವು ಈ ರೀತಿಯಾಗಿ ಯಾರಿಗೂ ಒಬ್ಬರಿಗೆ ಸಪೋರ್ಟ್ ಮಾಡೋಕೆ ಹೋಗಿ ಇನ್ನೊಬ್ಬರಿಗೆ ಬೈತೀರಾ ಅಂತಂದರೆ, ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತೀರಾ ಅಂದರೆ ಯಾರು ಕೂಡ ಸುಮ್ಮನೆ, ಕೆಲವರು ಸುಮ್ಮನೆ ಇರ್ತಾರೆ, ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ ಅಂತ ಆಗೋದಿಲ್ಲ. ಈ ರೀತಿಯಾಗಿ ಯಾರಾದರೂ ಒಂದು ಗಂಭೀರವಾಗಿ ತೆಗೆದುಕೊಂಡು ಕ್ರಮ ತೆಗೆದುಕೊಳ್ಳೋಕ್ಕೆ ಮುಂದಾದಾಗ ಈ ರೀತಿಯಾಗಿ ಆಗುತ್ತೆ. ಈಗ ಏನು ಅವರ ಒಂದು ಆರೋಪಿಗಳು ಯಾರಿದೆ ಅವ್ರನ್ನ ಒಳಗಾಕಿದ್ದಾರೆ ಪೊಲೀಸರು ಹಿಡ್ಕೊಂಡು, ಅವರ ತಂದೆ ತಾಯಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ, ನಮ್ಮ ಮಕ್ಕಳು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ, ಬಿಟ್ಬಿಡಿ, ಇನ್ನೊಮ್ಮೆ ಈ ರೀತಿಯಾಗಿ ಆಗೋಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ ನಟಿ ರಮ್ಯಾ ಅವರನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.